ನಮಸ್ತೆ. ಇಂದು ನಾವು ಕಳೆಯಿಂದ ಬೆಳೆಗೆ ಅಮರಾಂತ್ ಬಗ್ಗೆ ಮಾತಾಡೋಣ. ನಮ್ಮ ಹಳ್ಳಿಯಲ್ಲಿ ಅಮರಾಂತ್ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಯಾರೂ ಬೀಜ ಬಿತ್ತಿಲ್ಲ, ಯಾರೂ ನೀರು ಹಾಕಿಲ್ಲ. ಅದು ತಾನೇ ಕಳೆಯಾಗಿ ಬೆಳೆಯುತ್ತದೆ. ಬಹುತೇಕ ಜನ ಅದನ್ನು ಕಳೆ ಎಂದು ಕಿತ್ತು ಹಾಕುತ್ತಾರೆ. ಅದು ಬೇಡದ ಗಿಡ ಎಂದುಕೊಳ್ಳುತ್ತಾರೆ. ಆದರೆ ನಮ್ಮ ಮನೆಗೆ ಅದೇ ಆಹಾರ. ನಾವು ಅದರ ಸೊಪ್ಪನ್ನು ಅಡುಗೆ ಮಾಡುತ್ತೇವೆ. ನಾವು ಅದನ್ನು ವಾರಕ್ಕೊಮ್ಮೆ ತಿನ್ನುತ್ತೇವೆ. ಅದು ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ಗಳಿಂದ ತುಂಬಿದೆ. ಆರೋಗ್ಯಕರ, ರುಚಿಕರ ಮತ್ತು ಸಂಪೂರ್ಣ ನೈಸರ್ಗಿಕ. ಇತ್ತೀಚಿನ ದಿನಗಳಲ್ಲಿ ಅಮರಾಂತ್ ಹಳ್ಳಿಯಲ್ಲಿ ಮಾತ್ರವಲ್ಲ, ನಗರಗಳಲ್ಲೂ ಬಹಳ ಬೇಡಿಕೆಯ ಸೊಪ್ಪಾಗಿದೆ. ಜನರು ಆರೋಗ್ಯದ ಬಗ್ಗೆ ಜಾಗರೂಕರಾಗಿದ್ದಾರೆ. ಸಾಂಪ್ರದಾಯಿಕ ಮತ್ತು ಸಾವಯವ ಆಹಾರವನ್ನು ಇಷ್ಟಪಡುತ್ತಿದ್ದಾರೆ. ಒಂದು ಕಾಲದಲ್ಲಿ ನಮ್ಮ ಹಳ್ಳಿಯಲ್ಲಿ ಕಳೆಯಾಗಿದ್ದ ಗಿಡ ಇಂದು ನಗರ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆಯ ತರಕಾರಿಯಾಗಿದೆ. ಈ ವರ್ಷ ನನ್ನ ತಂದೆ ಒಂದು ವಿಶೇಷ ಕೆಲಸ ಮಾಡಿದರು. ಒಂದು ಅಮರಾಂತ್ ಗಿಡವನ್ನು ಕತ್ತರಿಸಲಿಲ್ಲ. ಅದನ್ನು ಬೀಜಕ್ಕಾಗಿ ಉಳಿಸಿದರು. ಆ ಒಂದು ಗಿಡ ದೊಡ್ಡದಾಗಿ ಬೆಳೆದಿತು, ಚೆನ್ನಾಗಿ ಹೂ ಬಿಟ್ಟಿತು ಮತ್ತು ಸಾವಿರಾರು ಬೀಜ ಕೊಟ್ಟಿತು. ನಾವು ಆ ಬೀಜಗಳನ್ನು ಎಚ್ಚರಿಕೆಯಿಂದ ಕತ್ತರಿಸಿ, ಬಿಸಿಲಲ್ಲಿ ಒಣಗಿಸಿ, ಚೆನ್ನಾಗಿ ಸ್ವಚ್ಛ ಮಾಡಿ ಮುಂದಿನ ಹಂಗಾಮಿಗಾಗಿ ಉಳಿಸಿಕೊಂಡೆವು. ಈಗ ಕಳೆಯಾಗಿದ್ದ ಗಿಡ ನಮ್ಮ ಮುಂದಿನ ಬೆಳೆ ಆಗಿದೆ. ಮುಂದಿನ ಸೀಸನ್ನಲ್ಲಿ ನಾವು ಈ ಬೀಜಗಳನ್ನು ಸರಿಯಾಗಿ ಬಿತ್ತುತ್ತೇವೆ. ಕಳೆಯಾಗಿ ಅಲ್ಲ, ಒಂದು ಯೋಜಿತ ಬೆಳೆಯಾಗಿ. ಇದು ಕೇವಲ ಕೃಷಿಯಲ್ಲ, ಇದು ಬೀಜ ಸಂರಕ್ಷಣೆ. ಇದು ಪ್ರಕೃತಿಗೆ ಗೌರವ. ಇದು ನಮ್ಮ ಆಹಾರ ಭದ್ರತೆ. ನಾವು ಕಂಪನಿಯಿಂದ ಬೀಜ ಖರೀದಿಸಲಿಲ್ಲ. ನಾವು ರಾಸಾಯನಿಕ ಬಳಸಿಲ್ಲ. ನಾವು ಪ್ರಕೃತಿಯನ್ನು ನೋಡಿದೆವು ಮತ್ತು ಅದರಿಂದ ಕಲಿತೆವು. ಕಳೆಯಿಂದ ಬೆಳೆಗೆ, ಕಾಡು ಗಿಡದಿಂದ ಕೃಷಿ ಬೆಳೆ, ಬದುಕಿನಿಂದ ಸುಸ್ಥಿರತೆಯ ಕಡೆಗೆ. ಇದೇ ನಿಜವಾದ ಹಳ್ಳಿ ಕೃಷಿಯ ಶಕ್ತಿ. ಮತ್ತು ಇದೇ ಸರಳ ಗಿಡ ಆರೋಗ್ಯಕರ ಭವಿಷ್ಯದ ಬೀಜ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋ.